ಓಂ ಶಾಂತಿ. ಲೌಕಿಕದಲ್ಲಿ ಒಂದು ಮಾತಿದೆ, ವಜ್ರ ಬಹಳ ಸ್ಟ್ರಾಂಗ್. ವಜ್ರ ಆಗಬೇಕಾದ್ರೆ ನಮ್ಮ ಹತ್ರ ದೃಢತೆ ಬೇಕು. ದೃಢತೆ ಸಫಲತೆಯ ಚಾವಿಯಾಗಿದೆ. ದೃಢತೆ ಸಾಧನೆಯ ಶಿಖರಕ್ಕೆ ತಲುಪಿಸುತ್ತದೆ. ದೃಢತೆ ಧೈರ್ಯವನ್ನು ನೀಡುತ್ತದೆ. ಯಾವ ಕಾರ್ಯ ಮಾಡಬೇಕಾದ್ರೂ ದೃಢತೆ ಬೇಕು ತಾನೆ. ಮನಸ್ಸು ದೃಢ ಇಲ್ಲದಿದ್ದರೆ ಒಂದು ಸಣ್ಣ ಕಾರ್ಯನೂ ಲೈಫ್ನಲ್ಲಿ ಕಲೀಲಿಕ್ಕಾಗೋದಿಲ್ಲ. ನಾನು ಮಾಡಲೇಬೇಕು ಎನ್ನುವ ದೃಢತೆ. ಜಗತ್ತಿನ ಇತಿಹಾಸದ ಯಾವ ಸಾಧಕರನ್ನೇ ನೋಡ್ರಿ, ಅದು ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿರ್ಬೋದು, ಸ್ವಿಮ್ಮರ್ಸ್ ಇರ್ಬೋದು, ಮೌಂಟ್ ಕ್ಲೈಂಬರ್ಸ್ ಇರ್ಬೋದು, ಬೇಡ ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಇರಬಹುದು, ಸಂಶೋಧಕರೇ ಇರಬಹುದು, ಗ್ರೇಟೆಸ್ಟ್ ಆರ್ಟಿಸ್ಟೇ ಇರ್ಬೋದು, ಡ್ಯಾನ್ಸರ್ಸೇ ಇರ್ಬೋದು, ಬೇಡ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಚಾಣಾಕ್ಷರೇ ಇರ್ಬೋದು. ಇವು ಯಾವುದನ್ನು ಮಾಡಬೇಕಾದ್ರೂ, ಕಲಿಬೇಕಾದ್ರೂ, ಅದರಲ್ಲಿ ಮಾಸ್ಟ್ರಿ ಪಡ್ಕೋಬೇಕಾದ್ರೂ ದೃಢತೆ ಬೇಕು. ವಜ್ರರಾಗಬೇಕಾದ್ರೆ ದೃಢತೆ ಬೇಕು. ಚಂಚಲ ಇರೋರು, ಗಾಬರಿ ಆಗೋರು, ಹಿಂಜರಿಯೋರು, ಸಂಕಲ್ಪಗಳನ್ನು ಹಲ್ಚಲ್ ಮಾಡೋರು ವಜ್ರ ಆಗಲು ಹೇಗೆ ಸಾಧ್ಯ? ದೃಢತೆ ಇದ್ದಾಗ ಒಂದು ಬಾರಿ ಸೋತ್ರೂ ಮತ್ತೊಮ್ಮೆ ಎದ್ದು ನಿಲ್ಲುವೆ ಎನ್ನುವ ಉತ್ಸಾಹ ಡಬಲ್ ಪುಟಿತದೆ. ಬೌನ್ಸಿಂಗ್ ಬಾಲ್ಸ್ ಅಂತಿರ್ತವೆ. ಆ ಬಾಲನ್ನು ನೀವು ನೆಲಕ್ಕೆ ಒಗೆದ್ರೆ, ನೀವು ಯಾವ ಫೋರ್ಸ್ಲೇ ನೆಲಕ್ಕೆ ಒಗೆದಿರ್ತೀರೋ ಅಷ್ಟು ಡಬಲ್ ಪಟ್ಟು ಅದು ಟಪ್ ಅಂತ ಮೇಲೆ ಜಂಪ್ ಮಾಡ್ತದೆ. ದೃಢತೆಯೂ ಸಹ ನಮ್ಮ ಹತ್ರ ಬೌನ್ಸ್ ಮಾಡೋ ಎನರ್ಜಿಯನ್ನು ಕೊಡ್ತದೆ. ಯಾವ ಸ್ಪೀಡ್ನಲ್ಲಿ ನಾವು ಸೋತಿರ್ತೀನೋ ಒಂದು ಕಾರ್ಯದಲ್ಲಿ, ಅದೇ ಸ್ಪೀಡ್ನಲ್ಲಿ ಮತ್ತೆ ಮೇಲೆ ಏರುವ ಶಕ್ತಿ ಸಿಗ್ತದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನೀವೇ ಬೇಕಾದಷ್ಟನ್ನು ಕೇಳಿದಿರಿ, ಓದಿದಿರಿ, ಕಂಡಿದ್ದೀರಿ. ದೃಢತೆ ಎನ್ನುವಂಥ ಗುಣ ಏಕಾಗ್ರತೆಯನ್ನು ಕಲಿಸಿಕೊಡ್ತದೆ. ದೃಢತೆ ಎನ್ನುವ ಗುಣ ಕ್ರಿಯೇಟಿವಿಟಿ, ಮಾಡುವ ಕಾರ್ಯದಲ್ಲಿ ರಚನಾತ್ಮಕವಾಗಿ ಮಾಡುವ ಐಡಿಯಾಸನ್ನು ಕೊಡ್ತದೆ. ಮಾಡಬೇಕೆನ್ನೋ ಹಂಬಲ ಇರಬೇಕಷ್ಟೆ. ದೃಢತೆ ಹೊಸ ಮಾರ್ಗದ ಅನ್ವೇಷಣೆ ಮಾಡಿಸ್ತದೆ. ಯಾವ ಕಾರ್ಯನೂ ದೃಢತೆ ಬೇಕು. ದೃಢತೆ ಇದ್ದಾಗ ತ್ಯಾಗ ಮಾಡಿಯಾದರೂ ದಡ ಸೇರುವ, ಗುರಿ ಸೇರುವ ಶಕ್ತಿಯನ್ನು ಕೊಡ್ತದೆ. ಯಾಕೆಂದರೆ ಯಾವ ಕಾರ್ಯ ಮಾಡಬೇಕಾದ್ರೂ, ಸಾಧಿಸಬೇಕಾದ್ರೂ, ಇಂಪಾಸಿಬಲ್ ಕಾರ್ಯಗಳನ್ನು ಮಾಡಬೇಕಾದ್ರೆ, ಯೂನಿಕ್ ಕಾರ್ಯಗಳನ್ನು ಮಾಡಬೇಕಾದ್ರೆ, ಯಾರೂ ಮಾಡದೇ ಇರೋ ಸಾಧನೆಯನ್ನು ಮಾಡಬೇಕಾದ್ರೆ ನಿದ್ರೆನೂ ಬಿಡಬೇಕಾಗ್ಬೋದು, ಊಟನೂ ಬಿಡಬೇಕಾಗ್ಬೋದು, ತ್ಯಜಿಸಬೇಕಾಗ್ಬೋದು, ಸ್ಯಾಕ್ರಿಫೈಸ್ ಮಾಡಬೇಕಾಗ್ಬೋದು. ದೃಢತೆ ಅದನ್ನೆಲ್ಲವನ್ನು ಕಲಿಸಿಕೊಡ್ತದೆ. ಈ ದೃಢತೆಯ ಶಕ್ತಿ ಆತ್ಮದ ಪವರನ್ನು ಎಂಪವರ್ ಮಾಡ್ತದೆ. ದೃಢತೆಯ ಶಕ್ತಿ ಶರೀರವನ್ನು ಎನರ್ಜೆಟಿಕ್ ಮಾಡ್ತದೆ. ನಾ ಕಾರ್ಯ ಸಾಧನೆ ಮಾಡಬೇಕೆನ್ನುವಂಥ ದೃಢತೆ ನನ್ನ ಹತ್ರ ಇದ್ದಾಗ ಜನರ ಸಹಯೋಗ ಹರಿದು ಬರ್ತದೆ. ದೃಢತೆ ಇದ್ದಾಗ ದೊಡ್ಡ ಜವಾಬ್ದಾರಿಯ ಇನಿಷಿಯೇಷನ್, ಮುಂದಾಳುತ್ವವನ್ನು ತೆಗೆದುಕೊಳ್ಳುವ ಶಕ್ತಿ ಬರ್ತದೆ. ದೃಢತೆ ಇದ್ದಾಗ ಅನೇಕರಿಗೆ ಮಾರ್ಗದರ್ಶನ ಮಾಡುವಂತಹ ವಿಶೇಷವಾದ ಎನರ್ಜಿ ಹೊಮ್ಮುತ್ತದೆ. ದೃಢತೆಯನ್ನು ಧಾರಣೆ ಮಾಡಬೇಕಾಗಿದ್ದು ಎಲ್ಲಿ, ಯಾರು, ಎಲ್ಲಿಂದ? ಇವತ್ತಿನ ಜಗತ್ತಿನಲ್ಲಿ ದೃಢತೆಯ ಕೊರತೆ ಇದೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ನಡತೆಯಿಂದ ಕಂಡುಬರ್ತದೆ. ಪ್ರತಿಯೊಬ್ಬರ ಬಿಹೇವಿಯರ್ನಲ್ಲಿ ಇವರ ದೃಢತೆಯ ಕೊರತೆ ಇದೆ ಅನ್ನೋದು ಅರ್ಥ ಆಗ್ತದೆ. ಅದು ಈಗಿನ ಕಾಲದ ಯಂಗ್ಸ್ಟರ್ಸ್ನಲ್ಲಿ ಕೇಳ್ತೀರ, ಚಂಚಲ ಮನಸ್ಸು, ದೃಢ ಸಂಕಲ್ಪವೇ ಇಲ್ಲ.
ಈಗ ತಾನೇ ನಾನು ಇಂಜಿನಿಯರ್ ಆಗಬೇಕಂತ ಒಂದು ಬ್ರ್ಯಾಂಚ್ನಲ್ಲಿ ಹೋಗಿರ್ತಾರೆ, ಅಷ್ಟೊತ್ತಿಗೆ ಆ ಬ್ರ್ಯಾಂಚ್ ಚೇಂಜ್ ಮಾಡಿಕೊಂಡೇ ಬಿಡ್ತಾರೆ. ಈಗ ತಾನೇ ಒಂದು ಕಂಪ್ನಿಯಲ್ಲಿ ಜಾಯಿನ್ ಆಗಿರ್ತಾರೆ, ಇನ್ನೇನು ಜಾಬ್ ಆಯಿತು, ಸೆಟ್ಲ್ ಆಯಿತು, ಪ್ರಮೋಷನ್ ಆಗಬೇಕನ್ನೋಷ್ಟೊತ್ತಿಗೆ ಇನ್ನೊಂದು ಕಂಪ್ನಿಗೆ ಜಿಗದೇ ಬಿಡ್ತಾರೆ. ಈಗ ತಾನೇ ಒಂದು 4 ಜನರ ಫ್ರೆಂಡ್ಶಿಪ್ ಮಾಡಿ ಅವ್ರ ಜೊತೆಗೆ ಭಾಳ ಫ್ರೆಂಡ್ಲಿ ಆಗಿರ್ತಾರೆ, ಇನ್ನು ಸ್ವಲ್ಪ ದಿನಕ್ಕಾಗಲೂ ಅವ್ರ ಫ್ರೆಂಡ್ಸ್ ಎಲ್ಲ ಎನಿಮೀಸ್ ಆಗಿಬಿಟ್ಟಿರ್ತಾರೆ. ಈಗ ತಾನೇ ಒಂದು ಲೊಕ್ಯಾಲಿಟಿಯಲ್ಲಿ ಸೆಟಪ್ ಮಾಡ್ಕೊಂಡಿರ್ತಾರೆ, ಲೊಕ್ಯಾಲಿಟೀಸನ್ನು ಚೇಂಜ್ ಮಾಡ್ತಾರೆ. ನಿಖರತೆಯೇ ಇಲ್ಲ, ದೃಢತೆ ಇಲ್ಲ. ಯಾರ ಹತ್ರ ದೃಢತೆ ಇಲ್ವೋ, ನಿಖರತೆ ಇಲ್ವೋ, ದೇ ಕಂಪ್ಲೇನ್ ಅದರ್ಸ್. ಇವ್ರು ಸರಿ ಇಲ್ಲ, ಅದಕ್ಕೆ ನನಗಿಲ್ಲಿ ಕಂಫರ್ಟೇಬಲ್ ಇಲ್ಲ. ಈ ಪ್ರಾಬ್ಲಮ್ ಆದ್ದರಿಂದ ನಾನು ಇದನ್ನು ಬಿಡ್ತಾ ಇದ್ದೀನಿ. ಇಲ್ಲಿಗಿಂತ ಅಲ್ಲಿ ಹೆಚ್ಚು ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಆದ್ದರಿಂದ ನಾನು ಅಲ್ಲಿ ಜಂಪ್ ಮಾಡ್ತಾ ಇದ್ದೀನಿ. ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆ, ಒಂದು ಮರದಿಂದ ಇನ್ನೊಂದು ಮರ. ಜಿಗಿಯೋರಿಗೆ ಏನಂತಾರೆ? ದೃಢತೆ ಬೇಕಲ್ವಾ? ವಜ್ರ ಆಗಬೇಕಾದ್ರೆ ದೃಢತೆ. ಒಂದು ಮಾರ್ಗದಲ್ಲಿ ನಾನು ಡಿಸಿಷನ್ ತೊಗೊಂಡಿನಿ ಅಂದಮೇಲೆ ಆ ಮಾರ್ಗದಲ್ಲಿ ಐ ಶುಡ್ ಎಂಜಾಯ್ ದ್ಯಾಟ್. ಎಷ್ಟೋ ಜನ ಸ್ಟೂಡೆಂಟ್ಸ್ ಕಾಲೇಜ್ ಸೇರಿರ್ತಾರೆ, ಯಾಕರ ಈ ಕಾಲೇಜ್ ಜಾಯ್ನ್ ಆಗೀನಿ, ಯಾಕರ ಈ ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊಂಡಿನಿ, ಆ ಫ್ರೆಂಡ್ ಅದನ್ನು ತೊಗೊಂಡ, ಈ ಫ್ರೆಂಡ್ ಇದನ್ನು ತೊಗೊಂಡ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದಿತ್ತಲ್ಲ. ಸ್ಟೂಡೆಂಟ್ಸ್ ಲೆವೆಲ್ನಲ್ಲೇ ದೃಢತೆ ಇಲ್ಲ, ಸ್ಟೂಡೆಂಟ್ಸ್ ಲೆವೆಲ್ನಲ್ಲೇ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಲೈಫಿನ ಮುಂದಿನ ಎಪಿಸೋಡ್ಸ್ಗಳಲ್ಲಿ ಅವ್ರು ಹೆಂಗೆ ಫ್ರಂಟಿಯರ್ ಆಗಿ ಎಲ್ಲರ ಮುಂದೆ ಕರಿಯರನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕಾಗ್ತದೆ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದ ಮೆಡಿಟೇಷನ್ ಒಂದು ಮಹಾಮದ್ದು. ಬರೇ ಮದ್ದಲ್ಲ, ಇಟ್ಸ್ ದ ಸುಪ್ರೀಂ ಮೆಡಿಸಿನ್. ನಮ್ಮ ದೃಢತೆಯನ್ನು ಇನ್ಕ್ರೀಸ್ ಮಾಡಿಸ್ತದೆ ಮೆಡಿಟೇಷನ್. ಯಾಕೆಂದರೆ ಮೆಡಿಟೇಷನ್ ಫಸ್ಟ್ ನಮಗೆ ಕಲಿಸಿಕೊಡೋದು ವಾಟ್ ಟು ಡು, ವಾಟ್ ನಾಟ್ ಟು ಡು. ನಾನೇನು ಮಾಡಬೇಕು, ನಾನೇನು ಮಾಡಬಾರ್ದು, ಯಾವ ಚಾಯ್ಸ್ ಮಾಡಬೇಕು, ಯಾವ ಚಾಯ್ಸ್ ಮಾಡಬಾರ್ದು, ನನ್ನ ಕೆಪಾಸಿಟಿ ಏನು, ನನ್ನ ಕೆಪಾಸಿಟಿ ತಕ್ಕಂತೆ ನಾನು ಮಾರ್ಗವನ್ನು ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಇವತ್ತಿನ ಯೂತ್ಸ್ SSLC ಮುಗೀತು, ಯಾವುದೋ ಒಂದು ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಆರ್ಟ್ಸ್ ಹೋಗಬೇಕು, ಕಾಮರ್ಸಿಗೆ ಹೋಗಬೇಕು, ಈ ಇಂಜಿನಿಯರ್ ಹೋಗಬೇಕಾ, ಮೆಡಿಕಲ್ಗೆ ಹೋಗಬೇಕಾ, ನಾನೇನು ಸೆಲೆಕ್ಟ್ ಮಾಡಿ ನಾನು ಯಾವ ಬ್ರ್ಯಾಂಚ್ ತೊಗೋಬೇಕಂತ ಒಂದು ಸ್ವಲ್ಪ ಯೋಚನೆ ಮಾಡಲ್ಲ ಅವರು. ನೀ ಯಾವ್ದು ತೊಗೊಂಡೆ? ಓಹೋ, ನೀನು ಅದು ತೊಗೊಂಡ್ಯಾ? ನೀ ಕೌನ್ಸಿಲಿಂಗ್ನಲ್ಲಿ ಯಾವ ಕಾಲೇಜ್ ಕೇಳಿ? ಓಹೋ, ನೀ ಅದಕ್ಕೆ ಕೇಳಿಯಾ? ನನಗೇನು ಬೇಕು, ನನ್ನ ಕೆಪಾಸಿಟಿ ಎಷ್ಟಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನನಗೆ ಒಂದು ಸಬ್ಜೆಕ್ಟ್ನಲ್ಲಿ ನಾನೇನು ಅವನ್ನ ಎಲ್ಲ ಸಬ್ಜೆಕ್ಟ್ನಲ್ಲಿ ಅವ್ನು ಫಾರ್ಮರ್ನಲ್ಲಿ ಇರ್ಬೋದು, ನಾನು ಒಂದು ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದೀನಿ, ಆ ಸಬ್ಜೆಕ್ಟ್ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಏನಾಗ್ತದೆ ಅದನ್ನು ಚಾಯ್ಸ್ ಮಾಡ್ಕೋಬೇಕಲ್ಲ. ವಾಟ್ ಅದರ್ಸ್ ಆರ್ ಡೂಯಿಂಗ್, ಇನ್ನೊಬ್ರನ್ನ ಪೀಪ್ ಮಾಡೋದು, ಇನ್ನೊಬ್ರನ್ನ ನೋಡೋದು, ಇನ್ನೊಬ್ರಂತೆ ಆ್ಯಕ್ಟ್ ಮಾಡೋದು, ಇನ್ನೊಬ್ರನ್ನ ಫಾಲೋ ಮಾಡೋದು, ಇನ್ನೊಬ್ರಂತೆ ಆಗಲಿಕ್ಕೆ ಪ್ರಯತ್ನ ಪಡೋದು ಈಸ್ ನಾಟ್ ದೃಢತೆ. ನನ್ನ ಕೆಪಾಸಿಟಿ ಏನಿದೆಯೋ ಆ ಕೆಪಾಸಿಟಿಯಲ್ಲಿ ನಾನು ನಂಬರ್ 1 ಆಗಬೇಕು. ನನ್ನ ಕೆಪಾಸಿಟಿಯನ್ನು ನಾನು ವೃದ್ಧಿ ಮಾಡ್ಕೋಬೇಕು. ಈ ದೃಢತೆ ಬರಬೇಕಾದ್ರೆ ಫಸ್ಟ್ ಐ ಹ್ಯಾವ್ ಟು ಅಕ್ಸೆಪ್ಟ್ ಮೈ ಸೆಲ್ಫ್. ನಾನು ಹೇಗಿದ್ದೀನೋ ನನ್ನ ಜೀವನವನ್ನು ನಾನು ಸ್ವೀಕಾರ ಮಾಡಬೇಕು. ಅವರಾದ್ರೆ ಆ ಕಾಲೇಜಿಗೆ ಹೋದರು, ಇವರಾದ್ರೆ ಈ ಬ್ರಾಂಚ್ ತೊಗೊಂಡ್ರು, ನಾನು ಅದನ್ನೇ ತೊಗೊತೀನಿ. ನೋಡಿದ್ರೆ ನನಗೆ ಆ ಕೆಪಾಸಿಟಿನೇ ಇಲ್ಲ. ನನ್ನ ಹತ್ರ ಏನಿದೆ ಅದರಲ್ಲಿ ನಾನು ಮುಂದುವರಿಬೇಕು ಎನ್ನುವಂತಹ ನನ್ನ ಜೀವನ ಅಕ್ಸೆಪ್ಟ್ ಮಾಡಿಕೊಳ್ಳುವ ಶಕ್ತಿ ನೀಡ್ತದೆ ಈಶ್ವರಿ ವಿಶ್ವವಿದ್ಯಾಲಯದ ಮೆಡಿಟೇಷನ್. ಸೊ ಸ್ಟೂಡೆಂಟ್ಸ್ ಮೆಡಿಟೇಷನ್ ಯಾಕೆ ಪ್ರಾಕ್ಟೀಸ್ ಮಾಡಬೇಕು? ಒಂದು, ನನ್ನ ಲೈಫ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. ಎರಡನೇದು, ರೈಟ್ ಚಾಯ್ಸ್ ಮಾಡಲಿಕ್ಕೆ. ಇವತ್ತು ಯಾವುದಾದ್ರೂ ಜೀವನ ಫೇಲ್ಯೂರ್ ಆಗಿದೆ ಅಂದರೆ ಬಿಕಾಸ್ ಆಫ್ ದ ರಾಂಗ್ ಡಿಸಿಷನ್. ನನ್ನ ಜೀವನಕ್ಕೆ ಕಾರಣವೇ ನಾನು ಮಾಡುವ ನಿರ್ಣಯಗಳು. ನನ್ನ ಜೀವನದ ನಿರ್ಣಯ ನನ್ನ ಜೀವನಕ್ಕೆ ಕಾರಣೀಕರ್ತ ನಾನೇ. ಇವತ್ತಿನ ಯಂಗ್ಸ್ಟರ್ಸ್, ಇವತ್ತಿನ ಸ್ಟೂಡೆಂಟ್ಸ್, ಇವತ್ತಿನ ಜನಾಂಗಕ್ಕೆ ಒಂದು ಕಿವಿ ಮಾತು. ನಿಮ್ಮ ಜೀವನದ ಸಫಲತೆಯನ್ನು ಬಯಸೋದೇ ಆಗಿದ್ದರೆ ಮೊದಲು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ. ಕೇವಲ ಮುದುಕರಿಗೆ, ವಯಸ್ಸಾದವರಿಗಲ್ಲ ಈ ಮೆಡಿಟೇಷನ್. ನಿಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನೀವು ನಾ ಕರೆಕ್ಟ್ ಡಿಸಿಷನ್ ಮಾಡೀನಿ ಅಂತ ನಿಮ್ಮ ಬಗ್ಗೆ ನಿಮಗೇ ಹೆಮ್ಮೆ ಬರಬೇಕಾದ್ರೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿರಿ. ರೈಟ್ ಚಾಯ್ಸ್ ಮಾಡುವ ಎನರ್ಜಿ ಸಿಗ್ತದೆ.
ಈ ಮೆಡಿಟೇಷನ್ನಿಂದ ದೃಢತೆ ಬರ್ತದೆ. ಈ ಮೆಡಿಟೇಷನ್ ಕೊಡೋ ಪವರ್ಸ್ ನಿಮಗೆ ಜಗತ್ತಿನಲ್ಲಿ ಬೇರೆ ಎಲ್ಲಿಂದನೂ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾವ ಆ್ಯಪು ನಿಮ್ಗೆ ಆ ಎನರ್ಜಿ ಕೊಡಲ್ಲ. ನಿಮ್ಗೆ ದುನಿಯಾ ಎಲ್ಲ ಆ್ಯಪ್ಸ್ ಸಿಗ್ಬೋದು, AI ಎಲ್ಲ ಕೊಡ್ಬೋದು, ಆದರೆ ರೈಟ್ ಚಾಯ್ಸ್ ಮಾಡುವ, ನಿಮ್ಮ ಜೀವನ ರೂಪಿಸಿಕೊಳ್ಳುವ ಒಂದೇ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಮೆಡಿಟೇಷನ್, ಆಧ್ಯಾತ್ಮಿಕ ಇಂಟೆಲಿಜೆನ್ಸ್ ಮೆಡಿಟೇಷನ್. ಈ ಮೆಡಿಟೇಷನ್ ಕಲೀಲಿಕ್ಕೆ ಇಂದಿನ ಎಲ್ಲ ಯುವ ಜನಾಂಗದವರಿಗೆ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ. ಪೇರೆಂಟ್ಸ್ ಮತ್ತು ಎಜುಕೇಷನ್ ಸೊಸೈಟಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರು ಈ ಒಂದು ಮೆಡಿಟೇಷನನ್ನು ಸ್ಟೂಡೆಂಟ್ಸಿಗೆ ಕಲಿಸಿದರೆ ಮುಂಬರುವಂತಹ ಸಮಾಜವನ್ನು, ಮುಂಬರುವಂತಹ ವರ್ಲ್ಡನ್ನು ರಿಯಲಿ ಗ್ರೇಟ್ ಪ್ರೊಟೆಕ್ಟಿವ್ ವರ್ಲ್ಡನ್ನಾಗಿ ಮಾಡಬಹುದು. ಅಚ್ಚ. ಓಂ ಶಾಂತಿ. ಓಂ ನಮಃ ಶಿವಾಯ.